ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ನಾನು ಇವತ್ತೊಂದು ಕುಚ್ಚೂ ಹಾಕ್ಬೋದು, ಕುಚ್ಚು ಇಲ್ಲದೇನೂ ಬಾರ್ಡರ್ ಲೈನ್ ಡಿಸೈನ್ ಸಹ ಹಾಕಿ ಕೊಡ್ಬೋದು. ಇದು 2 ಥರ ತೋರಿಸಿದ್ದೀನಿ, ಅಂದರೆ ನೋಡ್ಬೋದು ನೀವು. ಆಮೇಲೆ ಫಸ್ಟಿಗೆ ನಾನು ಬಟ್ಟೆಗೆ 2 ಸರಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊತೀನಿ. ನಾನಿಲ್ಲಿ ಚೈನ್ಗಳನ್ನ 1 2 3 4 ಚೈನ್ ಹಾಕ್ಕೋಬೇಕು. ಡೈರೆಕ್ಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕಿ, ಅಕಸ್ಮಾತ್ ನಿಮಗೆ ಏನಾದರೂ ಟೈಟ್ ಅನ್ನಿಸ್ತು ಅಂದರೆ 1 ಪಾಯಿಂಟ್ ಸ್ವಲ್ಪ 4 ಚೈನ್ಗಿಂತ ಒಂದು ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋಬೋದು. ಮತ್ತು 4 ಚೈನು ಲಾಕ್, ಬೇಸ್ ಲೈನ್ ಫುಲ್ಲು ಬಂದು 4 ಚೈನ್ ಲಾಕ್ ಬರುತ್ತೆ. ಏನು ಕನ್ಫ್ಯೂಷನ್ ಇಲ್ಲ ಇದರಲ್ಲಿ. ಡೈರೆಕ್ಟಾಗಿ ಜಸ್ಟ್ 4 ಚೈನ್ ಹಾಕಬೇಕು ಮತ್ತು ಲಾಕ್ ಮಾಡ್ಕೊಂಡು ಹೋಗ್ಬೇಕು. ಬೇಸ್ ಲೈನ್ ಫುಲ್ಲು ಇದೇ ಥರನೇ ಕಂಪ್ಲೀಟ್ ಮಾಡಬೇಕು. ಇದು ಬಂದು 3 ಸ್ಟೆಪ್ನಲ್ಲಿದೆ, ಬಟ್ ಹಾಕೋದಕ್ಕೆ ತುಂಬ ಈಸಿ, ಅಂತ ಏನು ಕಷ್ಟ ಇಲ್ಲ. ಇದು ತುಂಬ ಈಸಿಯಾಗಿ ಹಾಕ್ಬೋದು. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ ಒಂದು 350 ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ. ನೋಡಿ, 4 ಚೈನ್ನ ಲಾಕ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸೆಕೆಂಡ್ ಸ್ಟೆಪ್ ತೋರಿಸ್ತೀನಿ. ಇದೇ ಥರನೇ ಲಾಸ್ಟಿಗೆ ನೀವು 4 ಚೈನ್, ಅಕಸ್ಮಾತ್ ಸ್ಯಾರಿಗೆ ಹಾಕುವಾಗ ಅಲ್ಲಿ ಜಾಗ ಇಲ್ಲ ಅಂದರೆ 4 ಚೈನ್ ಆಗಲಿಲ್ಲ ಅಂದರೆ ಒಂದು 3 ಚೈನ್ ಹಾಕಿ ಬೇಕಾದರೂ ಲಾಕ್ ಮಾಡಿ ದಾರನ 2 ಎಕ್ಸ್ಟ್ರಾ ಚೈನ್ ಹಾಕಿ ಲಾಕ್ ಮಾಡ್ಬೋದು. ಆ ಥರನೂ ಮಾಡ್ಕೋಬೋದು. ನೋಡಿ, ಇಲ್ಲಿ ಈಗ ಲಾಕ್ ಆಗಿರೋ ಕಡೆಗೆ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಇವಾಗ 1 2 3 4 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಳ್ತೀನಿ. ನೋಡಿ, 5 ಚೈನ್ ಹಾಕಿ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಫಸ್ಟಿಗೆ ಏನು 4 ಚೈನ್ ಇತ್ತಲ್ಲ ಅದನ್ನು ಸ್ಕಿಪ್ ಮಾಡಿ ಸೆಕೆಂಡ್ 4 ಚೈನಿಗೆ ನಾನು ಇಲ್ಲಿ ಟ್ರಿಬಲ್ ಕ್ರೋಶೆ ಹಾಕಿದೆ. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಆ 4 ಚೈನ್ ಒಳಗಡೆಗೆ 2 ಟ್ರಿಬಲ್ ಕ್ರೋಶೆನ ಹಾಕ್ತೀನಿ. ನೋಡಿ, 5 ಚೈನ್, ಇಲ್ಲಿಂದ 2 ಟ್ರಿಬಲ್ ಕ್ರೋಶೆ. ಅದಾದಮೇಲೆ ಮತ್ತೆ 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅದೇ 5 ಚೈನ್ ಏನು 4 ಚೈನ್ ಹಾಕಿದ್ವಲ್ಲ, 2 ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ, ಆ 4 ಚೈನ್ ಒಳಗಡೆಗೆ ಮತ್ತೆ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಫಸ್ಟಿಗೆ ಮತ್ತೆ ನಾವು ಏನು 4 ಚೈನ ನಾನು ಅಲ್ಲಿ ಸ್ಕಿಪ್ ಮಾಡಿದ್ದೀನಲ್ಲ, ಸೆಕೆಂಡ್ 4 ಚೈನಿಗೆ ನೀವು ಯಾವಾಗಲೂ ಇಲ್ಲಿ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. 2ರಿಂದ 1 2ರಿಂದ 1 2ರಿಂದ 1. ಇವಾಗ ನೋಡಿ, ಅಬ್ಸರ್ವ್ ಮಾಡಿ, 5 ಚೈನ್ 2 ಟ್ರಿಬಲ್ ಕ್ರೋಶೆ ಮತ್ತು 5 ಚೈನ್ 2 ಟ್ರಿಬಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ಡೈರೆಕ್ಟಾಗಿ ಮತ್ತೆ 2 ಸರಿ ಸೂಜಿ ಮೇಲೆ ದಾರ ತೊಗೊಂಡು ಒಂದನ್ನು ಸ್ಕಿಪ್ ಮಾಡಬೇಕು. 4 ಚೈನ್ ಹಾಕಿರ್ತೀವಲ್ಲ ಬೇಸ್ ಲೈನ, ಒಂದು ಸ್ಕಿಪ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿ ನೋಡಿ, ಇದು ಸ್ಕಿಪ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿರೋ 4 ಚೈನಿಗೆ ಮತ್ತೆ ಟ್ರಿಬಲ್ ಕ್ರೋಶೆನ ಹಾಕಬೇಕು. 2ರಿಂದ 1 2ರಿಂದ 1 ಮತ್ತು 2 ಲೂಪಿಂದ 1. ಇಲ್ಲಿ ಪ್ರತಿಯೊಂದು 4 ಚೈನ್ ಒಳಗಡೆಗೆ 2 ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಳ್ಳಿ. ಮತ್ತು ಈ 4 ಚೈನ್ ಒಳಗಡೆಗೆ ಮತ್ತೆ 2ರಿಂದ 1 2ರಿಂದ 1 2ರಿಂದ 1 ಟ್ರಿಬಲ್ ಕ್ರೋಶೆ. ಇದೇ ಥರನೇ ಇಲ್ಲಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಇವಾಗ ನೋಡಿ, ಮತ್ತೆ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. 4 ಚೈನ್ನ ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ 4 ಚೈನ್ ಒಳಗಡೆಗೆ ಮತ್ತೆ ಟ್ರಿಬಲ್ ಕ್ರೋಶೆ ಹಾಕಬೇಕು. ಫಸ್ಟಿಗೆ ಮಾತ್ರ ನಾವು 4 ಚೈನ್ ಏನು ಸ್ಕಿಪ್ ಮಾಡಿದ್ವಲ್ಲ ಅಲ್ಲಿ 5 ಚೈನ್ ಹಾಕಿದ್ದೀವಿ, ಯಾಕಂದರೆ ಅಲ್ಲಿಂದ ಡೈರೆಕ್ಟಾಗಿ ನಮಗೆ ನೆಕ್ಸ್ಟ್ 4 ಚೈನಿಗೆ ಟ್ರಿಬಲ್ ಕ್ರೋಶೆ ಬರಬೇಕು ಅಂತೇಳಿ 5 ಚೈನ್ ಹಾಕಿ ನಾನು ಟ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ಲಾಸ್ಟಿಗೂ ಅದೇ ಥರನೇ ಬರುತ್ತೆ. ಅಕಸ್ಮಾತ್ ನೀವೇನಾನು 3 ಚೈನ್ ಹಾಕಿದರೆ 3 ಚೈನ್ಗೆ ಅಲ್ಲಿಗೆ ಒಂದು 4 ಚೈನ್ ಅಥವಾ 5 ಚೈನ್ ಹಾಕಿಬಿಟ್ಟು ಎಂಡಿಂಗ್ ಮಾಡ್ಬೋದು. ನೋಡಿ, ಒಂದು ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ 4 ಚೈನಿಗೆ ಮತ್ತೆ ಟ್ರಿಬಲ್ ಕ್ರೋಶೆ ಹಾಕಬೇಕು. ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನಿಮಗಿಲ್ಲಿ ಲೇಸ್ ನೋಡ್ತಾ ಇರ್ಬೋದು, ರೌಂಡ್ ಶೇಪ್ ಆಗ್ತಾ ಇದೆಯಲ್ಲ ಅಂತ ನಿಮಗೆ ಡೌಟ್ ಆಗ್ಬೋದು, ಬಟ್ ಏನೂ ಆಗೋದಿಲ್ಲ. ನೆಕ್ಸ್ಟ್ ನಾವು ಸ್ಟೆಪ್ ಹಾಕಿದಾಗ ಸ್ಟ್ರೈಟಾಗಿ ಕೂರುತ್ತೆ. ಸ್ಯಾರಿಗೆ ಹಾಕಿದ್ರು ಇದೇ ಥರ ಬರ್ಬೋದು, ಬಟ್ ನಾನು ಸ್ಯಾರಿಗೆ ಇನ್ನೂ ಹಾಕಿ ನೋಡಿಲ್ಲ, ಟ್ರಯಲ್ಲು. ಯಾರಾದರೂ ಹಾಕ್ಕೊಡಿ ಅಂದಾಗ ನಾನು ಹಾಕಿಬಿಟ್ಟು ನಾನು ತೋರಿಸ್ತೀನಿ ಬೇಕಂದರೆ. ನೋಡಿ, 5 ಚೈನ್ ಹಾಕಬೇಕು ಮತ್ತು ಟ್ರಿಬಲ್ ಕ್ರೋಶೆ 2 ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಸ್ವಲ್ಪ ಇದು ಏನು ನಾವಿಲ್ಲಿ ಚೈನ್ಗಳನ್ನ ಹಾಕ್ತೀವಲ್ಲ, ಇದು ಹಾಕಿದಾಗ ಆ ಥರ ಲೇಸ್ ಆಗಲಿ ಬಟ್ಟೆ ಆಗಲಿ ಆ ಥರ ಬರುತ್ತೆ. ಬಟ್ ಸ್ಯಾರಿಗೆ ಹಾಕಿದಾಗ ಕ್ಲೀನಾಗಿ ಕೂರುತ್ತೆ, ಡೌಟ್ ಏನು ಬೇಡ, ಕ್ಲೀನಾಗಿ ಕೂರುತ್ತೆ. ನೋಡಿ, 5 ಚೈನ್ ಹಾಕ್ತೀನಿ. ಮತ್ತು ಇವಾಗ ಇಲ್ಲಿ ಒಂದು ಎಕ್ಸ್ಟ್ರಾ ಹಾಕಿದ್ದೆ, ಅದನ್ನು ಬಿಡ್ತೀನಿ, ನಾನು ಲೆಕ್ಕ ತೊಗೊಳೋದಿಲ್ಲ. ನೋಡಿ, ಲಾಸ್ಟಿಗೆ ಇಲ್ಲಿ 5 ಚೈನ್ ಹಾಕಿದ್ವಲ್ಲ, ಅದೇ ಥರನೇ ನಾನಿಲ್ಲಿ ಲಾಸ್ಟಿಗೆ 5 ಚೈನ್ ಹಾಕಿಬಿಟ್ಟು ಆ ಲಾಕ್ ಮೇಲೆ ಈ ಮೇಲೆ
5 ಚೈನ್ನ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು 2 ಎಕ್ಸ್ಟ್ರಾ ಚೈನ್ ಹಾಕಿ ದಾರನ ಕಟ್ ಮಾಡ್ತೀನಿ. ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಮತ್ತೆ ಇವಾಗ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಯಾಕಂದರೆ ನಿಮಗೆ ಕ್ಲೀನಾಗಿ ಗೊತ್ತಾಗಬೇಕು, ಅದೇ ಕಲರ್ ತೊಗೋಬೋದು ಪಿಂಕ್, ಬಟ್ ಗೊತ್ತಾಗಲಿ ಅಂತೇಳಿ ನಾನು ಬೇರೆ ಕಲರ್ ತೊಗೊಂಡಿದ್ದೀನಿ. ಈ 5 ಚೈನ್ ಒಳಗೆ 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಸಿಂಗಲ್ ಕ್ರೋಶೆಟ್ ಆದರೂ ಅನ್ಬೋದು, ಲಾಕ್ ಆದರೂ ಹೇಳ್ಬೋದು. 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. 4 ಆಯಿತು, 5. ಇವಾಗ ನೋಡಿ ಈ ಥರ ಇದೆ. ಇವಾಗ ಇಲ್ಲಿ ಏನು 5 ಚೈನ್ ಇದೆಯಲ್ಲ ಅಲ್ಲಿಗೆ ನಾನು ಇವಾಗ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಳ್ತೀನಿ. ಈ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಕಂಬ ಹಾಕ್ತೀನಿ. ತುಂಬ ಲೆಂತಿಯಾಗಿ ಎಳ್ಕೊಳೋದಿಲ್ಲ, ಚಿಕ್ಕದಾಗಿ ಪುಟಾಣಿಯಾಗಿ ಎಳ್ಕೊಬೇಕು. 2ರಿಂದ 1, 2ರಿಂದ 1, 2 ಕಂಬ ಆದಮೇಲೆ ನಾನು ಇವಾಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನಾವು ಆರ್ಚಿಗೆ ಹಾಕ್ತೀವಲ್ಲ ಸ್ಮಾಲ್ ಸೈಜ್ ಬೀಡ್, ಅದನ್ನ ಹಾಕಿ ಬೀಡ್ ಲಾಕ್ ಏನು ಬೇಡ, ಹಾಗೆ ಡೈರೆಕ್ಟಾಗಿ ಮತ್ತೆ 2ರಿಂದ 1, 2ರಿಂದ 1 ಕಂಬ ಹಾಕಬೇಕು. 2 ಕಂಬ ಹಾಕಿದ ಮೇಲೆ ಇವಾಗ ನೋಡಿ 2 ಕಂಬ, 1 ಬೀಡ್ ಮತ್ತು 2 ಕಂಬ ಹಾಕಿದ ಮೇಲೆ ಮತ್ತೆ ಅದೇ 5 ಚೈನ್ ಒಳಗಡೆಗೆ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿದರೆ ಒಂದು ಸ್ಮಾಲ್ ಪೆಟಲ್ ಥರ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು, ಮತ್ತು 2ರಿಂದ 1, 2ರಿಂದ 1 ಕಂಬ ಹಾಕಬೇಕು. 2 ಕಂಬ ಹಾಕಿದ ಮೇಲೆ 1 ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಲಾಕ್ ಏನು ಬೇಡ, ಹಾಗೆಯೇ ಡೈರೆಕ್ಟಾಗಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಕಂಬ 2 ಕಂಬ ಹಾಕಬೇಕು. 2 ಕಂಬ ಹಾಕಿಬಿಟ್ಟು ಡೈರೆಕ್ಟಾಗಿ ಮತ್ತೆ 5 ಚೈನ್ ಒಳಗಡೆಗೆ 1 ಸಿಂಗಲ್ ಕ್ರೋಶೆಟ್ ಹಾಕಿದರೆ 1 ಪೆಟಲ್ ಆಗುತ್ತೆ. ಇಲ್ಲಿ ಟೋಟಲಾಗಿ ಈ 5 ಚೈನ್ ಒಳಗಡೆಗೆ 3 ಪೆಟಲ್ಸ್ ಬರುತ್ತೆ. 2ರಿಂದ 1 ಮತ್ತು 2ರಿಂದ 1, ಇನ್ನೂ 1 ಕಂಬ ಹಾಕಬೇಕು, 1 ಬೀಡ್ ಹಾಕಬೇಕು. ಹಾಕ್ಬಿಟ್ಟು ಬೀಡನ್ನ ತೂರಿಸ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಚಿಕ್ಕದಾಗಿ ಹಾಕಿ ಕಂಬನ ತುಂಬ ಲೆಂತಿಯಾಗಿ ಎಳೆಯೋದಕ್ಕೆ ಹೋಗಬೇಡಿ. ಹಾಕ್ಬಿಟ್ಟು ನೋಡಿ ಇವಾಗ ನೆಕ್ಸ್ಟ್ ಏನು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಆ ಕಡೆ ಈ ಕಡೆ 2 ಜಾಯಿಂಟ್ ಇತ್ತಲ್ಲ, ಈ ಮಧ್ಯದಲ್ಲಿ ನಾನಿವಾಗ ಈ ಲಾಕ್ನ ಮಾಡ್ತಾಯಿದ್ದೀನಿ. ಇವಾಗ ಕಂಪ್ಲೀಟ್ ಆಯಿತು ನೋಡಿ. ಎಲ್ಲನೂ ನಿಮಗೆ ಫಸ್ಟಿಗೆ ಫುಲ್ಲು ಕರ್ವ್ ಥರ ಆಗಿತ್ತಲ್ಲ, ಆ ಏನು ಸುಕ್ಕಾಗಿತ್ತಲ್ಲ ಅದು ಕ್ಲೀನಾಗಿ ಕೂರುತ್ತೆ. ಸೆಕೆಂಡ್ ಥರ್ಡ್ ಸ್ಟೆಪ್ ಹಾಕಿದಾಗ ಇದು ಫುಲ್ ಕಂಪ್ಲೀಟಾಗಿ ನೀಟಾಗಿ ಕೂರುತ್ತೆ. ಹಾಗೆಯೇ ಡೈರೆಕ್ಟ್ ಲಾಕ್ ಆದಮೇಲೆ ಡೈರೆಕ್ಟಾಗಿ ಮತ್ತೆ ಒಂದೇ ಸರಿಗೆ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. 2 ಕಂಬ ಹಾಕಿದ ಮೇಲೆ 1 ಬೀಡ್ ಹಾಕಬೇಕು, ಮತ್ತು 2 ಕಂಬ ಹಾಕಬೇಕು. ಡೈರೆಕ್ಟಾಗಿ 5 ಚೈನ್ ಒಳಗಡೆಗೆ 1 ಸಿಂಗಲ್ ಕ್ರೋಶೆಟ್ನ ಮಾಡಬೇಕು. ಇದೇ ಥರನೇ ನಾನಿಲ್ಲಿ ಪ್ರತಿಯೊಂದು ಏನು 5 ಚೈನ್ ಹಾಕಿದ್ವಲ್ಲ ಅದರ ಮೇಲೆ 3 ಪೆಟಲ್ಸ್ಗಳನ್ನ ಹಾಕಿಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೀವು ಇದಕ್ಕೆ ಬೇಕಂದರೆ ಕುಚ್ಚನ್ನು ಕಟ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಾರ್ಡರ್ ಲೈನ್ ಥರನೂ ನೀವು ಹಾಕಿ ಕೊಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಕಾಟನ್ ಸ್ಯಾರೀಸ್ಗೆಲ್ಲ ಈ ಥರ ಹಾಕಿದರೆ ಒಂಥರ ಸ್ಟಿಫಾಗಿ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಎಲ್ಲದಕ್ಕೂ ಮ್ಯಾಚ್ ಆಗೋಂಥ ಸ್ಯಾರಿಗೆ ಡಿಸೈನ್ ಇದು ನೋಡಿ. ಇಲ್ಲಿಂದ ಡೈರೆಕ್ಟಾಗಿ ಮತ್ತೆ ಲಾಕ್ ಮಾಡಿದ್ವಲ್ಲ, ಇಲ್ಲಿಂದ ಮತ್ತೆ ಡೈರೆಕ್ಟಾಗಿ ಅದೇ ಥರನೇ ಈ ಖಾಲಿ ಜಾಗದಲ್ಲಿ ಇಲ್ಲಿ ಪೆಟಲ್ನ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಬ್ಯಾಕ್ ಸೈಡಿಂದಾಗಲಿ ಫ್ರಂಟಿಂದ ಎಲ್ಲೂ ನಿಮಗೆ ಫೋಲ್ಡ್ ಆಗಿರೋದು ಗೊತ್ತಾಗಲ್ಲ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ ನೋಡಿ. ಲಾಸ್ಟ್ ಥರ್ಡ್ ಪೆಟಲ್ಲಿಂದು ಈ 4 ಚೈನ್ ಮೇಲೆ ಏನು ನಾವು ಮತ್ತೆ ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಮತ್ತೆ ಡೈರೆಕ್ಟಾಗಿ 5 ಚೈನ್ ಒಳಗಡೆಗೆ ಮತ್ತೆ ಕಂಬ ಹಾಕಿ ಇದೇ ಥರನೇ ಕಂಪ್ಲೀಟ್ ಮಾಡಿ ನಾನು ತೋರಿಸ್ತೀನಿ. ಇವಾಗ ನೋಡಿ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಈ 5 ಚೈನ್ ಒಳಗಡೆ ಮತ್ತು 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿ ಅಲ್ಲಿ ಲಾಕ್ ಇರೋ ಕಡೆಗೆ ಲಾಕ್ ಮಾಡಿಬಿಟ್ಟು ಎಕ್ಸ್ಟ್ರಾ 1-2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿಬಿಟ್ಟು ಈ ಏನು ದಾರಗಳನ್ನ ಕಟ್ ಮಾಡಿರ್ತಾರೆ ಅವನ್ನೆಲ್ಲ ಕ್ಲೀನಾಗಿ ಟ್ರಿಮ್ ಮಾಡಿಕೊಂಡು ಫ್ಯಾಬ್ರಿಕ್ ಗ್ಲೂಯಿಂದ ಗಮ್ ಮಾಡಿಬಿಡಿ. ಕ್ಲೀನಾಗಿ ಡ್ರೈ ಆದಮೇಲೆ ಅದೇನು ಕಾಣೋದಿಲ್ಲ, ನೀಟಾಗಿ ಫಿನಿಶಿಂಗ್ ಇರುತ್ತೆ ನೋಡಿ. ಎಷ್ಟು ಸ್ಟಿಫ್ ಆಗಿದೆ ನಿಮಗೆಲ್ಲೂ ಸಹ. ಸೆಕೆಂಡ್ ಸ್ಟೆಪ್ನಲ್ಲಿ ಫುಲ್ಲು ಫೋಲ್ಡ್ ಆಗಿತ್ತು, ಈಗ ಥರ್ಡ್ ಸ್ಟೆಪ್ ಹಾಕಿದಾಗ ಕ್ಲೀನಾಗಿ ಕೂತಿದೆ. ಇಲ್ಲಿ ಬೇಕಂದರೆ ನೀವು ಕುಚ್ಚು ಕಟ್ಬೋದು, 2 ಆರ್ಚಿಂದ 1 ಕುಚ್ಚು ಕಟ್ಬೋದು, 3 ಆರ್ಚಿಂದ 1 ಕಟ್ಬೋದು ನೋಡಿ. ಮಧ್ಯದಲ್ಲಿ ಏನು ನಾವು ಲಾಕ್ ಮಾಡಿದ್ವಲ್ಲ ಅಲ್ಲೇ ನಾನು ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಇದು ಬೇಕು ಅಂದರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ತುಂಬ ಜಾಸ್ತಿ ದಾರ ಕಟ್ಟೋದಕ್ಕೆ ಹೋಗ್ಬೇಡಿ, 110 ಅಥವಾ 120 ಆದರೆ ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ಆದರೆ ಸಾಕು ನೋಡಿ. ಸೆಟ್ ಮಾಡಿದರೆ ನೀಟಾಗಿ ಕೂರುತ್ತೆ, ಎಲ್ಲಿನೂ ಬೆಂಡ್ ಆಗೋದಿಲ್ಲ, ಎಲ್ಲಿನೂ ಫೋಲ್ಡ್ ಆಗೋಂಥ ಚಾನ್ಸಸ್ ಇಲ್ಲ, ನೀಟ್ ಫಿನಿಶಿಂಗ್ ಬರುತ್ತೆ. ಇದನ್ನು ನೀವು ಒಂದೇ ಕಲರ್ನಲ್ಲೂ ಹಾಕ್ಬೋದು. ಸ್ಯಾರಿಯಲ್ಲಿ ಕಲರ್ಸ್ ಇಲ್ಲ ಅಂದರೆ ಅಥವಾ ಕಲರ್ಸ್ ಇದೆ ಅಂದರೆ ಈ ಥರ 2ರಿಂದ 3 ಕಲರ್ನ ಚೂಸ್ ಮಾಡಿಕೊಂಡು ಕುಚ್ಚು ಹಾಕಿ ಕೊಡ್ಬೋದು, ಅಥವಾ ಕುಚ್ಚು
ಇಲ್ಲ ಅಂದೇನು ಬಾರ್ಡರ್ ಲೈನ್ ಥರನೂ ಹಾಕಿ ಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.